ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ಫಸ್ಟ್ ಟೈಮ್ ಯಾರು ನಮ್ಮ ವಿಡಿಯೋ ನೋಡತ್ತೀವಿ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಇವತ್ತಿನ ರೆಸಿಪಿ ನೋಡೋಣ. ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ಇವತ್ತು ನಾ ಗೊಂಜಾಳ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಹೇಳತ್ತೀನಿ. ಇದು ನಾ ಹೇಳ್ತಿರೋ ಗೊಂಜಾಳದ ಎರಡನೇ ರೆಸಿಪಿ ಐತಿ. ಅದರ ಗೊಂಜಾಳ ಫ್ರೈಗೂ ಗೊಂಜಾಳ ಉಪ್ಪಿಟ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಐತಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರು ನೋಡತ್ತೀರಿ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಗೊಂಜಾಳ ಉಪ್ಪಿಟ್ಟು ಹೆಂಗೆ ಮಾಡೋಣ ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನಾ 5 ಗೊಂಜಾಳ ತನಿ ತೊಗೊಂಡ ಕಾಳೆಲ್ಲ ಹೆರ್ಚ್ಕೊಳತೀನಿ. ನೀವು ಹೆಚ್ಚು ಮುಂದಿಲೂ ಹೆರ್ಚ್ಕೋಬಹುದು, ಇಲ್ಲಾಂದ್ರೆ ಕಾಳೆಲ್ಲ ತಕ್ಕೊಂಡು ಜಜ್ಕೊಂಡ್ರೂ ನಡಿತೈತಿ. ವಯಸ್ಸಾದವ್ರಿಗೆ ಗೊಂಜಾಳ ತಿನ್ಬೇಕು ಅನಿಸ್ತಿರ್ತೈತಿ, ಆದ್ರೆ ತಿನ್ನಕ್ಕೆ ಹಲ್ಲ ಇರಂಗಿಲ್ಲ. ಅವರಿಗೆ ಇದು ಹೇಳಿ ಮಾಡಿಸಿದ ರೆಸಿಪಿ ಐತಿ. ಇಲ್ಲಿ ಕಾಳಷ್ಟು ಬರುವಂಗ ಸಾವಕಾಶ ಹೆರ್ಚ್ಕೋಬೇಕು. ಈಗ ಹೆರ್ಚ್ಕೊಳ್ಳೋದೆಲ್ಲ ಆಗೈತಿ. ಹಂಗೆ ಒಗ್ಗರ್ನಿಗ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನಾವು ಒಗ್ಗರ್ನಿಗೆ ಸಾಸಿವೆ, ಜೀರಿಗೆ, ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಅರಿಶಿನ, ಮಸಾಲೆ ಖಾರ, ಅದ್ರ ಜೊತೆ ಹೆರ್ಚಿದ ಗೊಂಜಾಳ ಕಾಳ ತೊಗೊಂಡನಿ. ಹಂಗೆ ನಾ ಇಲ್ಲಿ ಸ್ವಲ್ಪ ಶೇಂಗಾನು ತೊಗೊಂಡನಿ. ನೀವು ಶೇಂಗಾ ಹಾಕಲ್ದ ಮಾಡ್ರೂ ನಡಿತೈತಿ. ಈಗ ನೋಡ್ರಿ, ಕಡಾವಂಗಿ ಬಿಸಿ ಆದ್ಮೇಲೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಜೀರಿಗೆ ಹಾಕೋಬೇಕು. ಅದು ಸ್ವಲ್ಪ ಸಿಡಿಯಾಕತ್ಮೇಲೆ ಕಟ್ ಮಾಡ್ಕೊಂಡ ಕರಿಬೇವು, ಕೊತ್ತಂಬರಿನ ಹಾಕಿ ಹುರಿಬೇಕು. ಹುರಿದಾದ್ಮೇಲೆ ಕಟ್ ಮಾಡ್ಕೊಂಡ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಉಳ್ಳಾಗಡ್ಡಿನ ಅದ್ರ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಹುರಿದಾದ್ಮೇಲೆ ಟೊಮೆಟೊ ಹಾಕಿ ಅದನ್ನು ಹುರಿಬೇಕು. ಆಮೇಲೆ ಶೇಂಗಾ ಹಾಕಿ ಮಿಕ್ಸ್ ಮಾಡ್ಕೊಂಡು 2 ಸ್ಪೂನ್ ಅರಿಶಿನ ಹಾಕಿ ಅದ್ರ ಜೊತೆ ಸ್ವಲ್ಪ ಮಸಾಲೆ ಖಾರ ಹಾಕೊಳತೀನಿ. ನೀವು ಜಾಸ್ತಿನೂ ಹಾಕೋಬಹುದು. ರುಚಿಗಂತ ಹೇಳಿ ಸ್ವಲ್ಪ ಸಪ್ಪೆ ಹಾಕೊಳತೀನಿ, ನೀವು ಬ್ಯಾಡ ಅಂದ್ರೂ ಬಿಡ್ಬೋದು. ಆಮೇಲೆ ಹೆರಿಚಿದ ಗೊಂಜಾಳ ಕಾಳನ್ನ ಒಗ್ಗರ್ನೆದಾಗ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಗ್ಗರ್ನೆದಾಗ ನೀವು ಮೆಣಸಿಕಾಯಿನ ಸಣ್ಣಂಗೆ ಹೆರ್ಚಿ ಹಾಕೋಬಹುದು, ಅದನ್ನ ನಾ ಹಾಕೊಂಡಿಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟ ಸಾಲ್ಟನ್ನ ಹಾಕೊಳತೀನಿ. ಸಾಲ್ಟ್ ಹಾಕೊಂಡ್ ಬಳಿಕ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಇದನ್ನ ಬಳು ತಕ ಹುರಿಬೇಕು, ಯಾಕಂದ್ರೆ ಗೊಂಜಾಳ ಕಾಳ ಹಸಿದ ಇರ್ತೈತಿ. ಮಕ್ಕಳಿಗೆ ಬರೀ ರವಾ ಉಪ್ಪಿಟ್ಟು ಅವಲಕ್ಕಿ ತಿಂದ ಬೇಜಾರಾಗಿರ್ತೈತಿ. ಈ ರೀತಿ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗ್ತೈತಿ. ಸಣ್ಣ ಮಕ್ಕಳ ಚೆಂದಂಗೆ ಅಗದ ತಿನ್ನಂಗಿಲ್ಲ, ಆದ್ರೆ ಇಲ್ಲಿ ಗೊಂಜಾಳ ಕಾಳನ್ನ ಹೆರ್ಚಿರೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.